Hello, hi, Namaskara guys. Welcome back to the day 3 of 365 days body transformation. Day 1, day 2 ಗಂತೂ ತುಂಬಾ ಪ್ರೀತಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಡೇ 2 ಲೆಟ್ಸ್ ಕೀಪ್ ಗೋಯಿಂಗ್. ಎವ್ರಿ ಡೇ ಪ್ರೊಡಕ್ಟಿವ್ ಆಗಿರಬೇಕು ಅಷ್ಟೇ, ಬೇರೆ ಏನು ಮ್ಯಾಟರ್ ಆಗಲ್ಲ. ಅ ಪ್ರೊಡಕ್ಟಿವ್ ಡೇ ಈಸ್ ಬೆಟರ್ ದೆನ್ ಹಾರ್ಡ್ ವರ್ಕಿಂಗ್ ಡೇ ಅಂತ ನಾನು ಕೇಳಿದ್ದೀನಿ. ಡೇ 3 ಅಲ್ಲಿ ನಾನು ಬೆಳಿಗ್ಗೆ ಎದ್ದೆ, ರನ್ನಿಂಗ್ ಹೋಗಿದ್ದೆ, ಅಂಡ್ ದೆನ್ ಈಗ ನಾನು 4 whole eggs ತಿನ್ಬೇಕು, ಅದ್ರ ಜೊತೆಗೆ 2 ಚಪಾತಿ ತಿಂತೀನಿ ಬ್ರೇಕ್ಫಾಸ್ಟ್ಗೆ. ಅದಕ್ಕಿಂತ ಮುಂಚೆ ಫಾಲೋ ಮಾಡ್ತಿದೀವಲ್ಲ ಡೇ 1, ಡೇ 2, ಡೇ 3 ಸಂಸ್ಕೃತದ ಸೆಂಟೆನ್ಸ್ ನ. ಸೊ ಡೇ 3 ಅಲ್ಲಿ ಏನುಂಟು ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಡೇ 3 ಸ್ಟಿಕ್ಕಿ ನೋಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಕರ್ಮಣಯೇ ವಾದಿಕರಸ್ತೆ ಮಪಾಲೇಶು ಕದಾಚನ ಅಂತ. ಇಂಗ್ಲಿಷ್ ಅಲ್ಲಿ ಏನಂದ್ರೆ, ಯು ಹ್ಯಾವ್ ದ ರೈಟ್ ಟು ಪರ್ಫಾರ್ಮ್ ಯುವರ್ ಡ್ಯೂಟಿ ಬಟ್ ನಾಟ್ ಟು ದ ಫ್ರೂಟ್ಸ್. ಫೋಕಸ್ ಆನ್ ದ ಎಫರ್ಟ್, ನಾಟ್ ಆನ್ ದ ರಿಸಲ್ಟ್ ಅಂತ. ಸೊ ನೀವೇನ್ ಶ್ರಮ ಆಗ್ತಿದ್ದೀರಾ ಒಂದು ಕೆಲಸದ ಮೇಲೆ, ಆ ಶ್ರಮದ ಮೇಲೆ ಮಾತ್ರ ಫೋಕಸ್ ಮಾಡಿ. ಇನ್ ದ ಎಂಡ್ ಅದು ನಿಮಗೆ ಫಲ ಕೊಡುತ್ತಾ ಇಲ್ವೋ ಅದು ಸೆಕೆಂಡರಿ. ರಿಸಲ್ಟ್ಸ್ ಮೇಲೆ ಫೋಕಸ್ ಮಾಡಬೇಡಿ, ನೀವು ಆಗ್ತಿರೋ ಎಫರ್ಟ್ಸ್ ಮೇಲೆ ಫೋಕಸ್ ಮಾಡಿ ಅಂತ ಸ್ಟಿಕ್ಕಿ ನೋಟಲ್ಲಿ ಬರೆದು ಡೇ 3 ಅಲ್ಲಿ ಸ್ಟಿಕ್ ಮಾಡ್ತೀನಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಸ್ಕೃತದಲ್ಲಿ ಎಂಥ ಲೈನ್ಸ್ ಉಂಟು ಅಂದರೆ, ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಆ್ಯಕ್ಚುಲಿ. ಸೊ ನಾನು ಇದ್ರ ಮೇಲೆ ಸ್ವಲ್ಪ ಆಲೋಚನೆ ಮಾಡಿ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ನಾನು ಓದ್ತಾ ಇರುವಾಗ ಎಲ್ಲ ಐ ಗಾಟ್ ಟು ನೋ ದಟ್ ದೆರ್ ಆರ್ ಸಮ್ ಮೀನಿಂಗ್ಫುಲ್ ವರ್ಡ್ಸ್ ಆಯಿತಾ. ಸೊ ಡೇ 3 ಅಲ್ಲಿ ಕರ್ಮಣಿಯೇ ವಾದಿಕರಸ್ತೆ ಮಪಾಲೇಶು ಕದಾಚನ. ಸೊ ಬೇಸಿಕಲಿ ನೀವು ಗೋಲ್ ಏನುಂಟು, ನಿಮ್ಮ ಡ್ಯೂಟಿ ಏನುಂಟು, ನೀವು ಅದು ಮಾಡಿದ್ರೆ ಸಾಕು. ನೀವು ಆಗ್ತಿರೋ ಎಫರ್ಟ್ಸ್ ಅಥವಾ ಶ್ರಮದ ಮೇಲೆ ಫೋಕಸ್ ಮಾಡಿ. ಅದು ಬಿಟ್ಬಿಟ್ಟು ಕೊನೆಗೊಂದಿನ ಏನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನೀವು ಇವತ್ತು ಆಗ್ತಿರೋ ಎಫರ್ಟ್ ನೀವೆಲ್ಲೋ 100% ಕೊಡೋಕ್ಕಾಗಲ್ಲ ಅಂತ ಅರ್ಥ. ಸೊ ಬೇಸಿಕಲಿ ಫೋಕಸ್ ಆನ್ ಎಫರ್ಟ್, ನಾಟ್ ಆನ್ ದ ರಿಸಲ್ಟ್ಸ್ ಅಂತ. ಸೊ ಡೇ 3 ಇದು ಬರ್ದಿದ್ದೀನಿ. ಸೊ ಡೇ 3 ನಾನು ಸ್ಟಿಕ್ ಮಾಡ್ತೀನಿ ಅಲ್ಲಿ. ಸೊ ಈಗ ನೀವು ಕರೆಕ್ಟ್ ನೋಡೋದಾದರೆ ಡೇ 1 ಉಂಟು, ಡೇ 2 ಉಂಟು ಆ್ಯಂಡ್ ಡೇ 3 ಇವತ್ತು. ಸೊ ಈ ಥರ ಐ ಆಮ್ ಎಕ್ಸೈಟೆಡ್ ಟು ಸಿ 365 ದಿನ ಅದು ಕಂಪ್ಲೀಟ್ ಇಲ್ಲಿ ಗೋಡೆಯಲ್ಲಿ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಕಾಣಿಸ್ಬೋದು. ಸೊ ಗೈಸ್, ಈಗ ನಾನು ಒಂದು 2 ಚಪಾತಿ ಆ್ಯಂಡ್ ದೆನ್ 4 whole eggs ತಿನ್ನಬೇಕು. ಅದು ತಿಂದಾದ್ಮೇಲೆ ಪುನಃ ಎಡಿಟಿಂಗ್ ಕೊರಬೇಕು, ಯಾಕಂದರೆ ನಾನೆಲ್ಲ ಎಡಿಟಿಂಗ್ ಮಾಡ್ತಿರೋದು. ಸೊ ಬೇಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ಸೊ ಚಪಾತಿ ಆ್ಯಂಡ್ 4 whole eggs. ಸೊ ಬೇಸಿಕಲಿ ಇದೇ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಗೈಸ್, ಈಗ ಜಸ್ಟ್ ಜಿಮ್ಮಿಗೆ ಬಂದು ತಲುಪುವಾಗಲೇ ಲೇಟ್ ಆಯಿತು. ಏರ್ಟೆಲ್ ಆಫೀಸಿಗೆ ಹೋಗಿದೆ. ನನ್ನ ರೂಮಿಗೆ ವೈಫೈ ಹಾಕ್ಸ್ಬೇಕು ಅಂತ. ಇಂಟರ್ನೆಟ್ ಉಂಟು, ಒಂದು ವೈಫೈ, ಬಟ್ ಅದು ತುಂಬ ಸ್ಲೋ ಉಂಟು. ಸೊ ಅಲ್ಲಿ ಹೋಗ್ಬಿಟ್ಟು ಅಡ್ವಾನ್ಸ್ 1000 rupees ಏನೋ ಕೊಟ್ಬಿಟ್ಟು ಪೇ ಎಲ್ಲ ಮಾಡ್ಬಿಟ್ಟು ಬಂದೆ. ಸೊ 4ಗೆ ಬರಬೇಕಿತ್ತು, 4:35 ಆಯ್ತು ಈಗ ಆಲ್ರೆಡಿ. ಸೊ ಇವತ್ತು ನಮ್ಮ ವರ್ಕ್ಔಟ್ ಆಸ್ ಪರ್ ದ ರೂಟೀನ್: ಲೆಗ್ ಪ್ರೆಸ್ ಮಷೀನ್, ಡಂಬಲ್ ಗಾಬ್ಲೆಟ್ ಸ್ಕ್ವಾಟ್, ಲೆಗ್ ಕಲ್ ಮಷೀನ್, ಲೆಗ್ ಎಕ್ಸ್ಟೆನ್ಷನ್, ಡಂಬಲ್ ರೊಮೇನಿಯನ್ ಡೆಡ್ ಲಿಫ್ಟ್ ಆ್ಯಂಡ್ ದೆನ್ ಸ್ಟ್ಯಾಂಡಿಂಗ್ ಕಾಫ್ ರೈಸ್. ಇಷ್ಟೆಲ್ಲ ಉಂಟು. ಸೊ ನಾನು ಇನ್ನೂ ಜಾಸ್ತಿ ಮಾತಾಡೋಲ್ಲ ಇವತ್ತು, ಬೇಗ ಸ್ಟಾರ್ಟ್ ಮಾಡಬೇಕಷ್ಟೆ. ಗೈಸ್, ಇವತ್ತು ಎಳ್ನೀರು. ಇವನು ಪುನಃ ಬಂದ ನೋಡಿ. ಇದು 3ನೇ ದಿನ ಜಿಮ್ಮಿಗೆ ಬಂದಿಲ್ಲ, ಬಟ್ ಬಿಡಕ್ಕೆ ಬರ್ತಾರೆ. ನನಗೆ ಒಂದು ಫೋನ್ ಕಾಲ್ ಮಾಡಿದ್ರೆ ಬಂದು ತಲುಪ್ತಾರೆ. ಅದು ಮೆಚ್ಚಬೇಕು ಆ್ಯಕ್ಚುಲಿ. ಸೊ ಇವತ್ತು ಕೋಕೋನಟ್ ವಾಟರು, $120. ಸೊ ಗೈಸ್, ನಮ್ಮೂರಲ್ಲಿ ಎಳ್ನೀರು 60 rupees. ನಿಮ್ಮೂರಲ್ಲಿ ಎಳ್ನೀರು ಎಷ್ಟಂತ ಹೇಳಿ. ಸೊ 120 ಮಾಡಿದ್ದೀನಿ. ಗೈಸ್, ಜಸ್ಟ್ ಈಗ ಮನೆಗೆ ಬಂದು ತಲುಪಿದೆ. ಕಾಲೆಲ್ಲ ನೋವಾಯ್ತುಂಟು, ಫುಲ್ ಕಾಲು ನೋವು. ಲೆಗ್ಸಿಗೆ ವರ್ಕೌಟ್ ಮಾಡಿದ್ದು. ಒಂದು ಎಳ್ನೀರು ಎಲ್ಲ ಕುಡ್ಕೊಂಡು, ಕೋಕೋನಟ್ ವಾಟರ್ ಎಲ್ಲ ಕುಡ್ಕೊಂಡು ಬಂದೆ ಮನೆಗೆ. ಈಗ ಪುನಃ ಎಡಿಟಿಂಗ್ ಮಾಡೋಕ್ಕೆ ಕೋರಬೇಕು. ಅದಕ್ಕಿಂತ ಮುಂಚೆ ಪ್ರೋಟೀನ್ ಕುಡಿಬೇಕು, ಸ್ನಾನ ಮಾಡಬೇಕು. ಸೊ ಲೈಫ್ ತುಂಬ ಬ್ಯುಸಿ ಆಗಿಬಿಟ್ಟುಂಟು ಗಲ್ಫಿಂದ ಬಂದಾದ್ಮೇಲೆ. ಬಟ್ ಅಂದರೂ ನನಗೆ ಇಷ್ಟ ಆಯಿತು ಇದು, ಯಾಕಂದರೆ ದಿಸ್ ಈಸ್ ಸಮಥಿಂಗ್ ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಅಲ್ಲ, ಈ ಕಾರ್ಪೊರೇಟ್ ಫೀಲ್ಡಲ್ಲಿ ಬೆಳಿಗ್ಗೆಯಿಂದ ಸಂಜೆ ಗಂಟ ಯಾರ್ದೋ ನನ್ಸ್ ಮಾಡೋಕ್ಕೋಸ್ಕರ, ನಮ್ಮ ಡೈಲಿ ನೀಡ್ಸ್ ಒಂದು ಫುಲ್ಫಿಲ್ ಆಗೋಕ್ಕೋಸ್ಕರ ನಾನು ಕೆಲಸ ಮಾಡ್ತಿದ್ದೆ. ಎಷ್ಟೋ ಜನ ಮಾಡ್ತಿದ್ದಾರೆ, ಅದರಲ್ಲೇನೂ ತಪ್ಪಿಲ್ಲ. ಬಟ್ ಕೆಲವೊಮ್ಮೆ ದೆರ್ ವಿಲ್ ಬಿ ಅ ಸರ್ಟನ್ ಟೈಮ್ ವೆನ್ ಯು ಶುಡ್ ಟೇಕ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಗೆಟ್
ಗೆಟ್ ಔಟ್. ಎಲ್ಲರಿಗೂ ಆ ಅವಕಾಶ ಬೇಗ ಸಿಗಲಿ. ನಿಮಗೇನು ಆಸೆ ಉಂಟು ಅದ್ರ ಮೇಲೆ ನೀವು ವರ್ಕ್ ಮಾಡಿ. ನಮ್ಮ ಊರಲ್ಲಿ ಈ ಸೌಂಡ್ ಎಲ್ಲ ಉಂಟಲ್ಲ, ಇದೆಲ್ಲ ಗಲ್ಫಲ್ಲೆಲ್ಲ ಸಿಗಲ್ಲ ಇದು, ಆಯಿತಾ. ದಿಸ್ ಈಸ್ ಸಮಥಿಂಗ್ ರಿಯಲಿ ಗುಡ್. ಈ ಇನ್ಸೆಕ್ಟ್ದು ಸೌಂಡು ಇದೆಲ್ಲ ಇಲ್ಲ ಅಲ್ಲಿ. ಯು ಕಾಂಟ್ ಫೀಲ್. ಅಲ್ಲಿ ದುಡ್ಡೊಂದುಂಟು, ಬಾಕಿ ಏನೂ ಇಲ್ಲ ಗಲ್ಫಲ್ಲಿ. ಬಟ್ ಇಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಬೇರೆ ಎಲ್ಲ ಉಂಟು ಇಲ್ಲಿ. ಸೊ ಗೈಸ್, ಡೇ 3ಯ ಡಿನ್ನರ್ ಇದು. 3 ಚಪಾತಿ ಉಂಟು, ಬಾಯ್ಲ್ಡ್ ಬ್ರಾಕೊಲಿ ಮತ್ತು ಕ್ಯಾರೆಟ್ ಉಂಟು. ಅದ್ರ ಜೊತೆಗೆ 180 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್, 100 ಗ್ರಾಮ್ಸ್ ಆಫ್ ಕರ್ಡ್ ಆ್ಯಂಡ್ 3 ಚಪಾತಿ. ಸೊ ಸ್ನಾನ ಎಲ್ಲ ಮಾಡ್ಕೊಬಂದೆ. ಇನ್ನು ಊಟ ಮಾಡೋದೊಂದು ಬಾಕಿ. ಊಟ ಮಾಡಿ ಮಲ್ಕೊಳ್ಳೋದೆ. ಪುನಃ ನಾಳೆ ಬೆಳಿಗ್ಗೆ ಎದ್ದೇಳಬೇಕು. ಇಟ್ಸ್ ಅ ನ್ಯೂ ಡೇ ಅಗೇನ್. ಯು ಹ್ಯಾವ್ ಟು ಸ್ಟಾರ್ಟ್ ಅಗೇನ್. ಸೊ ಗೈಸ್, ಡೇ 1, ಡೇ 2 ಆ್ಯಂಡ್ ಡೇ 3 ಮುಗೀತು. ಇಟ್ ವಾಸ್ ರಿಯಲಿ ಗುಡ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ಚೆನ್ನಾಗೆಲ್ಲ ಆಗುತ್ತೆ. ಸ್ವಲ್ಪ ಕಷ್ಟ ಉಂಟು, ಬಟ್ ದಿಸ್ ಈಸ್ ವಾಟ್ ಐ ಚೂಸ್ ಅಲ್ಲ. ಸೊ ಐ ಹ್ಯಾವ್ ಟು ಡೂ ಇಟ್. ಯಾರೆಲ್ಲ ನನ್ನ 3 ದಿನದ ಬ್ಲಾಗ್ಸ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಜೋಪಾನ. ಇನ್ನು ನೆಕ್ಸ್ಟ್ ಡೇ ಬ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ.